ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಸುದ್ದಿಗಳನ್ನ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತು ಯಾವೆಲ್ಲ ಷೇರುಗಳು ಫೋಕಸ್ ಅಲ್ಲಿ ಇರ್ತವೆ, ಇದರ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ ಗಳು ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಈ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಮಾರ್ಕೆಟ್ಗೆ ಒಂದು ಒಳ್ಳೆ ಸುದ್ದಿ ಬಂದಿದೆ. ಅದೇನಂತಂದ್ರೆ ಇರಾನ್ ಹಾಗೂ ಅಮೆರಿಕ ಎರಡೂ ದೇಶಗಳು ಶಾಂತಿ ಒಪ್ಪಂದಕ್ಕೆ ಒಪ್ಪಿದ್ದಾವೆ. ಬಟ್ ಇನ್ನೂ ಸಹಿ ಆಗಿಲ್ಲ. ಬಟ್ ಎರಡೂ ದೇಶಗಳು ಒಪ್ಕೊಂಡಿದ್ದಾವೆ ಅಂತ ಸುದ್ದಿಗಳು ಬರ್ತಾ ಇದೆ. ನೋಡಬಹುದು. ಲೆಟ್ ದ ಆಯಿಲ್ ಫ್ಲೋ. ಟ್ರಂಪ್ ಅನೌನ್ಸಸ್ ಇರಾನ್ ಪೀಸ್ ಡೀಲ್ ಅಂಡ್ ಎಂಡ್ ಟು ದ ಸ್ಟ್ರೈಟ್ ಆಫ್ ಹಾರ್ಮುಜ್ ಬ್ಲಾಕೇಡ್. ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಏನ್ ಬ್ಲಾಕೇಡ್ ಇತ್ತು ಅದಕ್ಕೆ ಅಂತ್ಯವನ್ನು ಘೋಷಿಸಿದ್ದಾರೆ. ಬಟ್ ಇರಾನ್ ಸ್ಟೇಟ್ಮೆಂಟ್ ಕೊಟ್ಟಿರೋ ಬಗ್ಗೆ ಸುದ್ದಿಗಳು ಬಂದಿಲ್ಲ. ಬಟ್ ಡೊನಾಲ್ಡ್ ಟ್ರಂಪ್ ಅವರು ಈ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಇದು ಖಂಡಿತ ಒಳ್ಳೆಯ ಬೆಳವಣಿಗೆ. ಎರಡು ದೇಶಗಳು ಒಪ್ಪಿದ್ರೆ, ಜೊತೆಗೆ ಇಲ್ಲಿ ಇನ್ನೊಂದಷ್ಟು ಟೆಕ್ನಿಕಲ್ಸ್ ಇದಾವೆ. ಬಟ್ ಸ್ಟಿಲ್ ಈ ಅನೌನ್ಸ್ಮೆಂಟ್ ಬಂದಿದೆ. ಇದರ ಜೊತೆಗೆ ಪಾಕಿಸ್ತಾನ ಪ್ರಧಾನಿ ಕೂಡ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ನೋಡಬಹುದು. ಪಾಕಿಸ್ತಾನ್ ಅನೌನ್ಸಸ್ ಯುಎಸ್ ಇರಾನ್ ಪೀಸ್ ಡೀಲ್ ವಿತ್ ಇಮಿಡಿಯೇಟ್ ಆಲ್ಟ್ ಇನ್ ಫೈಟಿಂಗ್ ಇನ್ಕ್ಲೂಡಿಂಗ್ ಲೆಬನಾನ್ ಹಾಗೂ ಸ್ಟ್ರೈಟ್ ಆಫ್ ಹಾರ್ಮುಜ್ ಆಗಲಿ ಅಥವಾ ಇರಾನ್ ಮೇಲೆ ಆಗಲಿ ಯಾವುದೇ ರೀತಿಯ ಅಟ್ಯಾಕ್ ಗಳು ಆಗೋದಿಲ್ಲ. ಇಮಿಡಿಯೇಟ್ಲಿ ಇದೆಲ್ಲವೂ ಕೂಡ ಸ್ಟಾಪ್ ಆಗ್ತಿದೆ ಅಂತ. ಜೊತೆಗೆ ನೋಡಬಹುದು. ವಿತ್ ಸೈನಿಂಗ್ ಸೆಟ್ ಫಾರ್ 19 ಜೂನ್ ಇನ್ ಸ್ವಿಟ್ಜರ್ಲೆಂಡ್ ಆಫ್ಟರ್ ಮೀಡಿಯೇಷನ್ ಟಾಕ್ಸ್. 19ನೇ ತಾರೀಕು ಇದಕ್ಕೆ ಸಹಿ ಆಗುತ್ತೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಈ ಪೀಸ್ ಡೀಲ್ ಏನಿದೆ ಇದಕ್ಕೆ ಸಹಿ ಆಗೋದು 19ನೇ ತಾರೀಕು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಈ ಬಗ್ಗೆ ಪಾಕಿಸ್ತಾನ ಹೇಳಿದೆ. ಇದು ಆಸ್ ಎ ಈಕ್ವಿಟಿ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ, ಹಾಗೆ ಆಸ್ ಎ ಗ್ಲೋಬಲ್ ಅನ್ಸರ್ಟನಿಟಿ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಖಂಡಿತ ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯುದ್ಧಕ್ಕೆ ಸಂಬಂಧಪಟ್ಟಂತೆ ಒಂದು ಒಪ್ಪಂದಕ್ಕೆ ಬರ್ತಾ ಇರೋದು. ನೋಡಬಹುದು. ಆಯಿಲ್ ಪ್ರೈಸಸ್ ಟಂಬಲ್ ಓವರ್ 4% ಆಫ್ಟರ್ ಯುಎಸ್ ಇರಾನ್ ಪೀಸ್ ಡೀಲ್ ಈಸ್ ಅ ಸಪ್ಲೈ ಫಿಯರ್ಸ್ ಇನ್ ಸ್ಟ್ರೈಟ್ ಆಫ್ ಹಾರ್ಮುಜ್. ಆಯಿಲ್ ಪ್ರೈಸಸ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ನೀವು ಇಲ್ಲಿ ನೋಡಬಹುದು. ನಿಯರ್ಲಿ 4% ಡೌನ್ ಅಲ್ಲಿ ಬ್ರೆಂಟ್ ಟ್ರೇಡ್ ಆಗ್ತಿದೆ. ಹಾಗೆ WTI ಕೂಡ 4.5% ಗಿಂತ ಜಾಸ್ತಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಎರಡರಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ಜೊತೆಗೆ 83-84 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ ಕೇಸ್ ಇದಕ್ಕೆ 17ನೇ ತಾರೀಕು ಸಹಿ ಆದ್ರೆ ಖಂಡಿತ ಆಗ ಇನ್ನು ಡೌನ್ ಆಗೋ ಎಲ್ಲಾ ಸಾಧ್ಯತೆಗಳು ಬ್ರೆಂಟ್ ಕ್ರೂಡ್ ಅಲ್ಲಿ ಇದೆ. ಸೊ ಅರೌಂಡ್ 4% ಡೌನ್ ಅಲ್ಲಿ ಸದ್ಯದ ಮಟ್ಟಿಗೆ ಟ್ರೇಡ್ ಆಗ್ತಿದೆ. ಸೊ ನೋಡೋಣ ಇನ್ನು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಕೂಡ ಇದೆ. ಆ ಟ್ವಿಸ್ಟ್ ಏನು ಅಂತಂದ್ರೆ ನೀವು ಇಲ್ಲಿ ನೋಡಬಹುದು. ಟ್ರಂಪ್ ವಾನ್ಸ್ US ಕುಡ್ ರೆಸ್ಯೂಮ್ ಅಟ್ಯಾಕ್ಸ್ ಆನ್ ಇರಾನ್ ಇಫ್ ನ್ಯೂಕ್ಲಿಯರ್ ಅಕಾರ್ಡ್ ನಾಟ್ ರೀಚ್ಡ್. ರಿಪೋರ್ಟ್ ಮೂಲಕ ಬರುತ್ತಿರುವಂತಹ ಸುದ್ದಿ ಇದು. ಇನ್ ಕೇಸ್ ನ್ಯೂಕ್ಲಿಯರ್ ರಿಲೇಟೆಡ್ ಒಪ್ಪಂದ ಆಗಿಲ್ಲ ಅಂದ್ರೆ ಮತ್ತೆ ಅಟ್ಯಾಕ್ ಗಳು ಸ್ಟಾರ್ಟ್ ಆಗ್ಬಹುದು ಅಂತ. ಬಟ್ ಪೀಸ್ ಡೀಲ್ ಆಗುತ್ತೆ ಅಂದ್ರೆ ಮೇ ಬಿ ಅದರಲ್ಲೇ ಇದು ಕೂಡ ಸೇರ್ಕೊಂಡಿರುತ್ತೆ. ಅದನ್ನ ಸೇರ್ಸಿನೇ ಸಹಿ ಆಗೋದು. ಬಟ್ ಕಾದು ನೋಡ್ಬೇಕಾಗುತ್ತೆ ಯಾವ ಒಪ್ಪಂದಗಳು ಆಗುತ್ತೆ ಅಂತ 17ನೇ ತಾರೀಕು. ಸೊ ಸದ್ಯದ ಮಟ್ಟಿಗಂತೂ ಇದು ಮಾರ್ಕೆಟ್ಸ್ಗೆ ಒಳ್ಳೆಯ ಸುದ್ದಿ. ಇವತ್ತು ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬರುವಂತ ಎಲ್ಲಾ ಸಾಧ್ಯತೆಗಳು ಖಂಡಿತ ಇದೆ. ಇನ್ನು ಮುಂದುವರಿಯುವ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಸಪೋರ್ಟ್ ಸಿಗಬೇಕು ಅಂದ್ರೆ ಕಂಡೀಷನ್ ಇರುತ್ತೆ. ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ ವೇದಾಂತ ಇವತ್ತು ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಡಿಮರ್ಜರ್ ಆದ 4 ಕಂಪನಿಗಳನ್ನ ಇವತ್ತು ಲಿಸ್ಟ್ ಮಾಡ್ತಿದೆ. ವೇದಾಂತ ಆಯಿಲ್ ಅಂಡ್ ಗ್ಯಾಸ್, ವೇದಾಂತ ಪವರ್, ವೇದಾಂತ ಅಲ್ಯೂಮಿನಿಯಂ ಮೆಟಲ್, ವೇದಾಂತ ಐರನ್ ಅಂಡ್ ಸ್ಟೀಲ್. ಈ 4 ಷೇರುಗಳು ಇವತ್ತು ಮಾರ್ಕೆಟ್ಗೆ ಲಗ್ಗೆ ಇಡ್ತಿದ್ದಾವೆ. ಈ 4 ಷೇರುಗಳನ್ನ ವಾಚ್ ಮಾಡಬಹುದು. ಯಾವ ರೀತಿ ಲಿಸ್ಟಿಂಗ್ ಇರುತ್ತೆ, ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ, ಸ್ಟಾಕ್ ಗಳಿರುತ್ತೆ. ಈಗಾಗಲೇ ಯಾರ ಹತ್ರ ಎಲ್ಲ ವೇದಾಂತ ಶೇರ್ ಇತ್ತು ಅವರೆಲ್ಲರಿಗೂ ಕೂಡ ಮೇ ಬಿ ನಿಮ್ಮ ಡಿಮ್ಯಾಟ್ ಅಕೌಂಟ್ ಗೆ ಈಗಾಗಲೇ ಬಂದಿರುತ್ತವೆ ಷೇರುಗಳು. ನೋಡೋಣ ಲಿಸ್ಟಿಂಗ್ ಯಾವ ರೀತಿ ಇರುತ್ತೆ ಅಂತ ವಾಚ್ ಮಾಡಬಹುದು. ವೇದಾಂತ ಜೊತೆಗೆ ವೇದಾಂತದ ಇತರೆ 4 ಕಂಪನಿಗಳು ಯಾವ ರೀತಿ ಲಿಸ್ಟ್ ಆಗ್ತವೆ, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇನ್ನು ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಜೆನರಿಕ್ ವರ್ಷನ್ ಆಫ್ ಮೆಡಿಸಿನ್ ಲಾಂಚ್ ಮಾಡಿದೆ. ಈ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಡಾಕ್ಟರ್ ರೆಡ್ಡಿಸ್ ಅನ್ನು ಕೂಡ ವಾಚ್ ಮಾಡಬಹುದು. ಈ ಸುದ್ದಿಗೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ. ಇನ್ನು ಅದಾನಿ ಗ್ರೀನ್ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 14 ಗಿಗಾವ್ಯಾಟ್ ಸಾಮರ್ಥ್ಯದ ಬೆಸ್ಟ್ ಪ್ರಾಜೆಕ್ಟ್ ಅನ್ನು ಕಮಿಷನಿಂಗ್ ಮಾಡಿದೆ. ಅಂದ್ರೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್. ಈ ಸುದ್ದಿ ಕಾರಣಕ್ಕೆ ಅದಾನಿ ಗ್ರೀನ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಇನ್ನು NLC ಇಂಡಿಯಾ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ತೆಲಂಗಾಣದಲ್ಲಿ ಕ್ರಿಟಿಕಲ್ ಮಿನರಲ್ ಬ್ಲಾಕ್ ನ ಬಿಡ್ಡಿಂಗ್ ಪ್ರೋಸೆಸ್ ಅಲ್ಲಿ ಪ್ರಿಫರ್ಡ್ ಬಿಡ್ಡರ್ ಆಗಿ ಹೊರಬಂದಿದೆ. ಈ ಸುದ್ದಿ ಕಾರಣಕ್ಕೆ NLC ಇಂಡಿಯಾ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಇವತ್ತು ಮಾರ್ಕೆಟ್ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ಇನ್ನು ನೆಸ್ಲೆ ಇಂಡಿಯಾ ಫೋಕಸ್ ಅಲ್ಲಿರುತ್ತೆ. ಮೊನ್ನೆ ನೆಸ್ಲೆ ಇಂಡಿಯಾಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿತ್ತು. ಅಂದ್ರೆ ಶುಕ್ರವಾರನೇ ಅದಕ್ಕೆ ನೆಗೆಟಿವ್ ರಿಯಾಕ್ಷನ್ ಕೂಡ ಬಂತು ಸ್ಟಾಕ್ ಅಲ್ಲಿ. ಅದೇನಂತಂದ್ರೆ ಕಂಪನಿಯ ಮ್ಯಾಗಿಯಲ್ಲಿ ಇನ್ಸೆಕ್ಟ್ ಫೈಂಡ್ ಆಗಿದೆ ಅನ್ನೋದು.
ಬಟ್ ಇದಕ್ಕೆ ಕಂಪನಿ ಇಲ್ಲಿದೆ ಆ ಸುದ್ದಿ ನೋಡಬಹುದು. ನೆಸ್ಲೆ ಇಂಡಿಯಾ ಶೇರ್ಸ್ ಡ್ರಾಪ್ 3% ಆಫ್ಟರ್ FSSAI ನೋಟಿಸ್ ಅಂತ. ಆಕ್ಚುಲಿ ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿದೆ, ಅದು ಅನ್ವೆರಿಫೈಡ್ ನ್ಯೂಸ್, ಯಾವುದೇ ರೀತಿಯ ನೋಟಿಸ್ ಬಂದಿಲ್ಲ ಅಂತ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ನೆಸ್ಲೆ ಇಂಡಿಯಾ ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಅಂತ. ಶುಕ್ರವಾರ ಅಂತೂ ನೆಗೆಟಿವ್ ರಿಯಾಕ್ಷನ್ ಬಂದಿತ್ತು, ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ರಿಲಯನ್ಸ್ ಇಂಡಸ್ಟ್ರೀಸ್ ಫೋಕಸ್ ಅಲ್ಲಿ ಇರುತ್ತೆ. ಆ ಕಾರಣ ರಿಲಯನ್ಸ್ ಜಿಯೋಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ. ಪೇಟೆಂಟ್ ಕಾರ್ಪೊರೇಷನ್ ಟ್ರೀಟಿಯ ಲೇಟೆಸ್ಟ್ ರ್ಯಾಂಕಿಂಗ್ಸ್ ಅಲ್ಲಿ ಟಾಪ್ 20 ಗೆ ಬಂದಿದೆ ಜಿಯೋ ಪ್ಲಾಟ್ಫಾರ್ಮ್ಸ್. ಜೊತೆಗೆ 1009 ಪೇಟೆಂಟ್ಸ್ ಅನ್ನ ಕಂಪನಿ ಗ್ಲೋಬಲ್ ಲೆವೆಲ್ ಅಲ್ಲಿ ಪಡ್ಕೊಂಡಿದೆ. ಅದರಲ್ಲಿ 538 ಇಂಡಿಯಾದಿಂದ, 471 ಬೇರೆ ದೇಶಗಳಿಂದ ಪಡ್ಕೊಂಡಿರುವಂತದ್ದು. ಈ ಬಗ್ಗೆ ಸುದ್ದಿ ಬಂದಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನು ಕೂಡ ವಾಚ್ ಮಾಡಬಹುದು. ಅಶೋಕ ಬಿಲ್ಡ್ಕಾನ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ 112 ಕೋಟಿ ಮೊತ್ತದ ಲೆಟರ್ ಆಫ್ ಇಂಟೆಂಟ್ ಅನ್ನು ಪಡ್ಕೊಂಡಿದೆ. ಈ LOI ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಅಶೋಕ ಬಿಲ್ಡ್ಕಾನ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಅರಬಿಂದೋ ಫಾರ್ಮಾ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿಯ ಒಂದು ಪ್ಲಾಂಟ್ ಅಲ್ಲಿ USFDA ಇನ್ಸ್ಪೆಕ್ಷನ್ ಇತ್ತು. ಇನ್ಸ್ಪೆಕ್ಷನ್ ಕಂಪ್ಲೀಟ್ ಆಗಿದೆ ವಿತ್ 11 ಅಬ್ಸರ್ವೇಷನ್ಸ್. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. ಅರಬಿಂದೋ ಫಾರ್ಮಾ ಕೂಡ ವಾಚ್ ಮಾಡಬಹುದು. ಪವರ್ ಗ್ರಿಡ್ ಕಾರ್ಪೊರೇಷನ್ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ ISTS ಅಂದ್ರೆ ಇಂಟರ್ಸ್ಟೇಟ್ ಟ್ರಾನ್ಸ್ಮಿಷನ್ ಸಿಸ್ಟಮ್ ಎಸ್ಟಾಬ್ಲಿಷ್ಮೆಂಟ್ ಬಿಡಿಂಗ್ ಅಲ್ಲಿ ಸಕ್ಸಸ್ಫುಲ್ ಬಿಡ್ಡರ್ ಆಗಿ ಹೊರಬಂದಿದೆ. ಈ ಸುದ್ದಿ ಕಾರಣಕ್ಕೆ ಪವರ್ ಗ್ರಿಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. SCPC ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಇಂದ 673 ಕೋಟಿ ಮೊತ್ತದ LOA ಪಡ್ಕೊಂಡಿದೆ, ಲೆಟರ್ ಆಫ್ ಅಕ್ಸೆಪ್ಟೆನ್ಸ್. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. LOA ಅಂತಂದ್ರೆ ಕಂಪನಿಗೆ ಆರ್ಡರ್ ಸಿಗುತ್ತೆ. ಈ ಆರ್ಡರ್ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. SCPC ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ಮೀಶೋ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಕಿರಾಣಾ ಕ್ಲಬ್ ಅನ್ನುವಂತ B2B ಬಿಸ್ನೆಸ್ ಅನ್ನ ಅಕ್ವೈರ್ ಮಾಡಿದೆ. 2 ಕೋಟಿಗೆ ಅಕ್ವಿಸಿಷನ್ ಮಾಡಿದೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಮೀಶೋ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು ಈ ಅಕ್ವಿಸಿಷನ್ ಗೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. JSW ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಒಲಿವನ್ ಸಬ್ಸಿಡಿಯರಿ ನಿಯೋ ಎನರ್ಜಿ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ. ಮಾರುತಿ ಕ್ಲೀನ್ ಕೋಲ್ ಅಂಡ್ ಪವರ್ ಅಲ್ಲಿ 100% ಸ್ಟೇಕ್ ಅನ್ನು ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ಈ ಅಕ್ವಿಸಿಷನ್ ಕಾರಣಕ್ಕೆ JSW ಎನರ್ಜಿ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಅಂತ. ಏತರ್ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಫಂಡ್ ರೈಸ್ ಬಗ್ಗೆ ಡಿಸಿಷನ್ ತಗೊಂಡಿದೆ. QIP ಮೂಲಕ ಹಾಗೂ ಪ್ರಿಫರೆನ್ಷಿಯಲ್ ಇಶ್ಯೂ ಮೂಲಕ ಸುಮಾರು 2,500 ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ ಏತರ್ ಎನರ್ಜಿ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. HG ಇನ್ಫ್ರಾ ಇಂಜಿನಿಯರಿಂಗ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ REC ಪವರ್ ಇಂದ ಲೆಟರ್ ಆಫ್ ಇಂಟೆಂಟ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ HG ಇನ್ಫ್ರಾ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಹಿಪ್ಕಾ ಲ್ಯಾಬೊರೇಟರೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ PRL ಜೊತೆ ಗ್ಲೋಬಲ್ ಲೈಸೆನ್ಸ್ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ ಮೊನೋಕ್ಲೋನಲ್ ಆಂಟಿಬಾಡೀಸ್ ಥೆರಪೀಸ್ಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ಹಿಪ್ಕಾ ಲ್ಯಾಬೊರೇಟರೀಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಡಾಕ್ಟರ್ ಲಾಲ್ ಪಾತ್ ಲ್ಯಾಬ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಂಪನಿ UAE ದುಬೈನಲ್ಲಿ ತನ್ನ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ತನ್ನ ಇಂಟರ್ನ್ಯಾಷನಲ್ ಬಿಸಿನೆಸ್ ಫುಟ್‌ಪ್ರಿಂಟ್ ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ. ಈ ಮೂಲಕ ದುಬೈಗೆ ಕೂಡ ಕಂಪನಿ ಕಾಲಿಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಡಾಕ್ಟರ್ ಲಾಲ್ ಪಾತ್ ಲ್ಯಾಬ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಸದ್ಯದ ಮಟ್ಟಿಗೆ ನೋಡಬಹುದು. 344 ಪಾಯಿಂಟ್ಸ್ ಅಥವಾ 1.43% ಅಪ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಿದೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಗಿಫ್ಟ್ ನಿಫ್ಟಿಯಲ್ಲಿ. ಹಾಗೆ ನಿಕ್ಕೈ ನೋಡಬಹುದು 5.57%. ಜಪಾನ್ ಮಾರ್ಕೆಟ್ ಭರ್ಜರಿ ರ್ಯಾಲಿಯನ್ನ ಕೊಡ್ತಾ ಇದೆ. ಸ್ಟ್ರೈಟ್ ಟೈಮ್ಸ್ 1.3% ಪಾಸಿಟಿವ್ ಇದೆ. ಹ್ಯಾಂಗ್ಸೆಂಗ್ 1.15, ತೈವಾನ್ ವೇಟೆಡ್ 2.71, ಕೋಸ್ಪಿ 5%. ಜಕಾರ್ತಾ ಕಂಪೋಸಿಟ್ ಇದು ಮೊನ್ನೆ ಪರ್ಫಾರ್ಮೆನ್ಸ್ ಇವತ್ತಿಂದಲ್ಲ. ಶಾಂಘೈ ಕಂಪೋಸಿಟ್ 1.21%. ಅಂದ್ರೆ ಭರ್ಜರಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ. ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. 393 ಪಾಯಿಂಟ್ಸ್ ಅಥವಾ 0.77% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಕ್ರೂಡ್ ಈಗಾಗಲೇ 4% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಗೋಲ್ಡ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವತ್ತು 2.29% ಪಾಸಿಟಿವ್ ಇದೆ. USD INR ಮೊನ್ನೆ ಸ್ಟ್ರಾಂಗ್ ಆಗಿದೆ 0.69%. ನೋಡೋಣ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರೋ ಎಲ್ಲ ಲಕ್ಷಣಗಳು ಕಾಣ್ತಿದೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ಈ ಪೀಸ್ ಡೀಲ್ ಬಗ್ಗೆ ಅನೌನ್ಸ್ಮೆಂಟ್ ಬಂದಿದೆ. ಇದು ತುಂಬಾ ಒಳ್ಳೆ ಪಾಸಿಟಿವ್ ಇಂಪ್ಯಾಕ್ಟ್ ನ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಕ್ರಿಯೇಟ್ ಮಾಡ್ತಿದೆ. ಸದ್ಯಕ್ಕಂತ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ. ಅದ್ರ ಮಧ್ಯೆ ಏನಾದ್ರೂ ನ್ಯೂಸ್ ಗಳು ಬಂದ್ರೆ ಅದಕ್ಕೆ ತಕ್ಕಂತೆ ಕೂಡ ರಿಯಾಕ್ಷನ್ ಬರಬಹುದು. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸೊ ಸದ್ಯಕ್ಕಂತೂ ಗುಡ್ ನ್ಯೂಸ್ ಇದೆ ಮಾರ್ಕೆಟ್ಗೆ. ಸೊ ಲೆಟ್ಸ್ ಸಿ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಚಾನೆಲ್ ಗಳ ಲಿಂಕ್ ಕೂಡ ಇರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ.
ಅವುಗಳನ್ನು ಕೂಡ ಫಾಲೋ ಮಾಡಿ. ಇಲ್ಲಿ ಏನಾದರೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಸಮಸ್ಯೆಗಳಾದ್ರೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ನಿಮಗೆ ಅಪ್ಡೇಟ್ಗಳು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ಸಿಗುತ್ತೆ. ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.